ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದ 33ನೆಯ ಪದ್ಯ ಈ ರೀತಿಯಲ್ಲಿದೆ. ಮಾಡಿದ ಕೋಳಿಯನ್ನಳಿದರ್ ಕಾಡಿ ಯಶೋಧರನು ಚಂದ್ರಮತಿಯಿಂತಿರ್ಬರ್ ಗೂಡಿನ ಕೋಳಿಗಳಾದರ್ ನೋಡೈ ಮತ್ತೊಮ್ಮೆ ಬಳಲಿ ತಿರಿಯ ಗತಿಯೊಳ್. ವಿಂಗಡಿಸಿ ಓದೋಣ. ಮಾಡಿದ ಕೋಳಿಯನ್ ಅಳಿದರ್ಕೆ ಆಡಿ ಯಶೋಧರನು ಚಂದ್ರಮತಿ ಇಂತು ಇರ್ಬರ್ ಗೂಡಿನ ಕೋಳಿಗಳ್ ಆದರ್ ನೋಡೈ ಮತ್ತೊಮ್ಮೆ ಬಳಲಿ ತಿರ್ಯಗ್ ಗತಿಯೊಳ್. ತಿರ್ಯಕ್ ಗತಿಯೊಳ್, ತಿರ್ಯಗ್ ಗತಿಗೊಳ್, ತಿರ್ಯಗ್ ಗತಿಯೊಳ್, ಗತಿಯೊಳ್ ಗತಿಯಲ್ಲಿ. ಈಗ ಇಲ್ಲಿ ಮುನಿಗಳು ಚಂಡಕರ್ಮ ತಳಾರನಿಗೆ ಧರ್ಮೋಪದೇಶವನ್ನು ಮಾಡ್ತಾ ಮುಂದೆ ಹೋಗ್ತಾ ಇದ್ದಾರೆ. ಈ ಗತಿಗಳು ಚತುರ್ಗತಿ, ಈ ಹಿಂದೆ ನಾವು ಗತಿಯ ಬಗೆಗೆ ಗಮನಿಸಿದ್ದೇವೆ. ದೇವನಾರಕ, ತಿರ್ಯಕ್ ಮತ್ತು ಮಾನುಷ ಎಂಬಂತಹ ಗತಿಗಳು. ಒಂದು ಉದಾಹರಣೆಯನ್ನು ಕೊಡ್ತಾರೆ. ಆ ಗತಿಗಳಲ್ಲಿ ಕರ್ಮ ಫಲವನ್ನು ಅನುಭವಿಸಬೇಕಾದಂತಹ ಸಂದರ್ಭ, ಒಂದು ಕರ್ಮದ ಫಲವಾಗಿ ಜನ್ಮಾಂತರಗಳಲ್ಲಿ ಬರಬೇಕಾದಂತಹ ಸಂದರ್ಭ ಹೇಗೆ ಬಂತು ಎಂಬಂತಹದನ್ನು ಒಂದು ಉದಾಹರಣೆಯ ರೂಪದಲ್ಲಿ ಕೊಡ್ತಾರೆ. ಅವಧಿಜ್ಞಾನಿಗಳಾದಂತಹ ಅವರಿಗೆ ತಾವು ನೋಡಿದಂತಹ ಎಲ್ಲ ಪ್ರಾಣಿಗಳ ಹಿಂದಿನ ಗತಿಗಳು, ಅವುಗಳ ಕರ್ಮಗಳು, ಆ ಕರ್ಮ ಫಲದಿಂದಾಗಿ ಏನೇನಾಯಿತು ಎಂಬಂತಹ ತಿಳಿದು ಬಿಡ್ತದೆ. ಹಾಗೆಯೇ ಈ ಚಂಡಕರ್ಮನಲ್ಲಿ 2 ಕೋಳಿಗಳಿವೆ. ಆ ಕೋಳಿಗಳ ವಿಷಯವಾಗಿ ಅವರು ಹೇಳ್ತಾ ಇದ್ದಾರೆ ಚಂಡಕರ್ಮನಲ್ಲಿ. ಈ ನಿನ್ನ ಗೂಡಿನ ಕೋಳಿಗಳು, ನಿನ್ನ ಎಂಬುದಾಗಿ ಹೇಳಿಲ್ಲ, ಉದಾಹರಣೆಯಾಗಿ ಹೇಳ್ತಾರೆ. ಮಾಡಿದ ಕೋಳಿಯನ್ ಅಳಿದರ್ಕೆ ಆಡಿ ಯಶೋಧರನು ಚಂದ್ರಮತಿ ಇಂತು ಇರ್ಬರ್. ಯಶೋಧರ, ಚಂದ್ರಮತಿ ಎಂಬ ಇಬ್ಬರು. ಯಶೋಧರ ರಾಜನಾಗಿದ್ದಂಥವನು, ಆ ರಾಜ ಯಶೋಧರ, ಆಮೇಲೆ ಚಂದ್ರಮತಿ. ಈಗ ಯಶೋಮತಿ ಎಂಬವನು ರಾಜನಾಗಿದ್ದಾನೆ. ಅವನ ಕೈ ಕೆಳಗೆ ಈ ಚಂಡಕರ್ಮ ಎಂಬ ತಳವಾರ ಇದ್ದಾನೆ. ಅವನೇ, ಆ ಯಶೋಮತಿಯೇ ತನಗೆ ಕಾಣಿಕೆಯಾಗಿ ಬಂದಂತಹ 2 ಕೋಳಿ ಮರಿಗಳನ್ನು ಸಾಕುವುದಕ್ಕಾಗಿ ಚಂಡಕರ್ಮನಲ್ಲಿ ಕೊಟ್ಟಿದ್ದಾನೆ. ಆ ಕೋಳಿಗಳು ಈಗ ಸ್ವಲ್ಪ ಬೆಳೆದಿವೆ. ಆ ಬೆಳೆದ ಕೋಳಿಗಳ ಬಗೆಗೆ ಈ ಅಕಂಪನ ಮುನಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಈ 2 ಕೋಳಿಗಳು ಗೂಡಿನ ಕೋಳಿಗಳು. ಗೂಡಿನ ಕೋಳಿಗಳು ಅಂದ್ರೆ ಸಾಕುವ ಕೋಳಿಗಳು. ಕೋಳಿಗಳಲ್ಲಿ ಕಾಡು ಕೋಳಿ ಅಂತ ಇದ್ದದ್ದು, ಕಾಡಿನ ಸಾಕುವಂತಹ ಕೋಳಿ ಅಲ್ಲ, ಗೂಡಿನ ಕೋಳಿಗಳು. ಆಮೇಲೆ ಮಾಡಿದ ಕೋಳಿ, ಇಲ್ಲಿ ಮಾಡಿದ ಅಂದ್ರೆ ಕೃತಕವಾಗಿ ತಯಾರಿಸಿದ, ಸಿದ್ಧಪಡಿಸಿದ ಎಂಬ ಅರ್ಥ. ಹಿಂದೆ ಕಥೆ ನಮಗೆ ನೆನಪಿದೆ. ಆ ಕಥೆಯಲ್ಲಿ ಯಶೋಧರ ಏನೋ ಚಿಂತೆಯಲ್ಲಿದ್ದಾನೆ ಎಂಬಂತಹದ್ದನ್ನು ಗೊತ್ತಾಗಿ ಆತನ ತಾಯಿಯಾದ ಚಂದ್ರಮತಿ ಅದಕ್ಕೆ ಬಲಿಯಾಗಬೇಕು, ಕೋಳಿ ಬಲಿಯಾಗಬೇಕು ಅಂತೆಲ್ಲ ಹೇಳಿದಾಗ, ಹಿಂಸೆ ಮಾಡಬಾರದು ಎಂಬಂತಹ ಉದ್ದೇಶದಿಂದ ಅದಕ್ಕೆ ಒಪ್ಪದಂತಹ ಯಶೋಧರ ಕೊನೆಗೂ ತಾಯಿಯ ಮಾತಿಗೆ ಒಪ್ಪಬೇಕಾಗ್ತದೆ. ಹಿಟ್ಟಿನ ಕೋಳಿಯನ್ನು ಬಲಿ ಕೊಡಬಹುದು, ಅದರಿಂದ ಹಿಂಸೆ ಆಗುವುದಿಲ್ಲ ಎಂಬ ಕಾರಣದಿಂದ. ಆದರೆ ಹಿಟ್ಟಿನ ಕೋಳಿಯನ್ನು ಬಲಿ ಕೊಡುವಂತಹ ಸಂದರ್ಭದಲ್ಲಿ ಒಂದು ಬೆಂತರ ಅದರೊಳಗೆ ಹೋಗಿ ಕೊಕ್ಕೋ ಎಂಬುದಾಗಿ ಕೂಗಿಬಿಟ್ಟು, ತಲೆ ಕಡ್ದಾಗ ಕೂಗಿಬಿಟ್ಟು ಹೋಯಿತು. ಅದರಿಂದಾಗಿ ಹಿಂಸೆ ಆಯಿತು. ಆ ಹಿಂಸೆಯ ಪರಿಣಾಮವಾಗಿ, ಅದು ಕೊಂದ ಹಿಂಸೆ ಆಯಿತು, ಪಾಪ ಅದು. ಆ ಪಾಪದ ಪರಿಣಾಮವಾಗಿ ಚಂದ್ರಮತಿ ಮತ್ತು ಯಶೋಧರ ಇವರಿಬ್ರು ಜನ್ಮಾಂತರಗಳಲ್ಲಿ ಬಂದರು. ಅನೇಕ ಜನ್ಮಗಳಲ್ಲಿ ಎಲ್ಲ ವಿವರಗಳು ಈ ಹಿಂದೆ ಬಂದಿವೆ, ನಾವು ಅವುಗಳನ್ನು ನೋಡಿದ್ದೇವೆ. ಅಕಂಪನ ಮುನಿಗಳು ಈ ಕೋಳಿಗಳ ಜನ್ಮಾಂತರಗಳನ್ನೆಲ್ಲ ತಿಳಿದು, ಅವಧಿಜ್ಞಾನದಿಂದ ತಿಳಿದು, ಅದನ್ನು ಉದಾಹರಣೆಯನ್ನು ಚಂಡಕರ್ಮನಲ್ಲೇ ಹೇಳ್ತಾ ಇದ್ದಾರೆ. ಮಾಡಿದ ಕೋಳಿಯನ್ ಅಂದ್ರೆ ಕೃತಕವಾಗಿ ಸಿದ್ಧಪಡಿಸಿದಂತಹ ಕೋಳಿಯನ್ನು ಅಳಿದರ್ಕಾಡಿ ಯಶೋಧರನು ಚಂದ್ರಮತಿ ಇಂತಿರ್ಬರ್. ಆ ಮಾಡಿದ ಕೃತಕವಾದ ಕೋಳಿಗಳನ್ನು ಕಡ್ದಂತಹ ಕಾರಣದಿಂದ
ಯಶೋಧರನೂ ಚಂದ್ರಮತಿ, ಯಶೋಧರ ಮತ್ತು ಚಂದ್ರಮತಿ ಎಂಬ ಈ ಇಬ್ಬರು ತಾಯಿ ಮತ್ತು ಮಗ ಅಳಿದರ್ಕೆ ಆಡಿ, ಯಶೋಧರನು ಚಂದ್ರ ಆಡಿ ಅಂತ ಹೇಳಿದ್ರೆ ಆಡುತ್ತಾ, ಆಡುತ್ತಾ ಅಂತ ಹೇಳಿದ್ರೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ತಿರುಗಾಡುತ್ತಾ ಎಂಬ ಅರ್ಥ ಮಾಡಬೇಕಷ್ಟೇ. ಇಲ್ಲಿ ಮಾಡಿದ ಕೋಳಿಯ ನಳಿದರ್ಕೆ ಆಡಿ ಯಶೋಧರನು ಚಂದ್ರಮತಿಯಂ, ಯಶೋಧರನು ಚಂದ್ರಮತಿಯು ಹೀಗೆ ಒಂದರಿಂದ ಇನ್ನೊಂದಕ್ಕೆ ದಾಟುತ್ತಾ, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ದಾಟುತ್ತಾ ಗೂಡಿನ ಕೋಳಿಗಳಾದ. ಅನೇಕ ಜನ್ಮಗಳಲ್ಲಿ ಬಂದು ಈಗ ಗೂಡಿನ ಕೋಳಿಗಳಾಗಿದ್ದಾರೆ. ನೋಡೈ, ನೋಡಯ್ಯ ಎಂಬರ್ಥ. ಈ ಅಯ್ಯ ಎಂಬುದಾಗಿ ಅದು ನೋಡೈ ಆದಂತಹದ್ದಲ್ಲ. ಐ ಇರ್ ಇದು ಹಳಗನ್ನಡದ ಆಖ್ಯಾತ ಪ್ರತ್ಯಯಗಳು. ಅಂ ಅರ್ ಐ ಇರ್ ಎನ್ ಎವು ಎಂಬುದಾಗಿ 6. ಐ ಮಧ್ಯಮ ಪುರುಷಕ್ಕೆ ಸಂಬಂಧಪಟ್ಟಂತಹದ್ದು. ಅಂ ಪ್ರಥಮ ಪುರುಷ, ಮಾಡಿದಂ ಕೂಡಿದಂ ಇತ್ಯಾದಿ ಏಕವಚನದಲ್ಲಿ, ಮಾಡಿದರ್ ಕೂಡಿದರ್ ನೋಡಿದರ್ ಇತ್ಯಾದಿ ಬಹುವಚನ. ಅರ್ ಅಂ ಅರ್. ಆಮೇಲೆ ಮಧ್ಯಮ ಪುರುಷದಲ್ಲಿ ಐ ಇರ್, ನೀಮ್ ನೋಡಿದೈ ಅಂದ್ರೆ ನೀನು ನೋಡಿದೆ ಎಂಬರ್ಥ. ನೀನು ನೋಡಿದಿ ಎಂಬುದಾಗಿ ಹೇಳ್ತಾರೆ ಕೆಲವರು. ನೀನ್ ನೋಡಿದೈ ಹಾಗೆ. ನೋಡೈ, ನೋಡೈ ಹಾಗೆ. ನೋಡು ಐ ಎಂಬುದು ಅದಕ್ಕೆ ಬಂದಿದೆ. ನೀನು ನೋಡೈ. ಮತ್ತೊಮ್ಮೆ ಬಳಲಿ ತಿರಿಯ ಗತಿಯೊಳ್. ನೀನು ಸರಿಯಾಗಿ ಯೋಚನೆ ಮಾಡು, ಇನ್ನೊಮ್ಮೆ ಯೋಚನೆ ಮಾಡು. ಆ ಜನ್ಮ ಜನ್ಮಾಂತರಗಳಲ್ಲಿ ಬಳಲಿ ಈಗ ತಿರಿಯಕ್ ಗತಿಯಲ್ಲಿ ಬಳಲಿ. ತಿರಿಯಕ್ ಅಂದ್ರೆ ಪ್ರಾಣಿಗತಿ ಎಂಬ ಅರ್ಥ. ಅವರೆಲ್ಲ ಪ್ರಾಣಿಗತಿಯಲ್ಲೇ ಬಂದು ಈಗ ಮಾಡಿದ ಕೋಳಿಯ ಪಾಪದಿಂದಾಗಿ, ಕೋಳಿಯನ್ನು ಅಳಿದ ಪಾಪದಿಂದಾಗಿ ಈಗ ಗೂಡಿನ ಕೋಳಿಗಳಾಗಿ ಜನಿಸಿದ್ದಾರೆ. ಅಂದ್ರೆ ಮೊಟ್ಟೆಯೊಡೆದು ಜನಿಸಿ ಈಗ ಗೂಡಿನ ಕೋಳಿಗಳಾಗಿದ್ದಾರೆ, ಅಂದ್ರೆ ಸಾಕು ಕೋಳಿಗಳಾಗಿದ್ದಾರೆ ಎಂಬ ಅರ್ಥ. ಆ ಸಾಕು ಕೋಳಿಗಳು ಇವನಲ್ಲಿಯೇ ಇವೆ. ಎಲ್ಲಿ? ಚಂಡಕರ್ಮನಲ್ಲಿಯೇ ಇವೆ. ಉದಾಹರಣೆ ಇನ್ನಷ್ಟು ಸ್ಪಷ್ಟವಾಗಬೇಕಾದ್ರೆ ನಿಕಟವಾದಂತಹ ವಿಷಯವನ್ನು ಉದಾಹರಣೆಯಾಗಿ ಹೇಳಬೇಕು. ಚಂಡಕರ್ಮನಿಗೆ ಗೊತ್ತಾಗಬೇಕು ಎಂಬ ಕಾರಣದಿಂದ ಚಂಡಕರ್ಮನ ಸ್ವಾಧೀನದಲ್ಲಿ ಯಶೋಮತಿಯ ಅನುಜ್ಞೆ ಪ್ರಕಾರ ಬೆಳೀತಾ ಇರುವಂತಹ ಕೋಳಿಗಳೇನಿವೆ, ಆ ಕೋಳಿಗಳ ಜನ್ಮಾಂತರದ ಉದಾಹರಣೆಯನ್ನೇ ಕಂಪನ ಮುನಿಗಳು ಕೊಟ್ಟಿದ್ದಾರೆ. ಯಾಕೆಂದ್ರೆ ಚಂಡಕರ್ಮನಿಗೆ ಅರ್ಥವಾಗಬೇಕು ಎಂಬಂತಹ ಉದ್ದೇಶದಿಂದ. ಹಾಗೆ ಯಶೋಧರ ಚಂದ್ರಮತಿ ಇಂತಿಬ್ಬರು, ಆ ಯಶೋಧರ ಚಂದ್ರಮತಿ ಇವರನ್ನು ಈ ಚಂಡಕರ್ಮ ತಿಳಿದಿರಲೇಬೇಕು. ಯಾಕೆಂದ್ರೆ ತನ್ನ ಅರಸನಾದಂತಹ ಯಶೋಮತಿಯ ತಂದೆ ಯಶೋಧರ, ಆ ಯಶೋಧರನ ತಾಯಿ ಚಂದ್ರಮತಿ, ಅವರಿಬ್ಬರು ಈತನಿಗೆ ಪರಿಚಿತರೇ ಇದ್ದಾರೆ. ಆಮೇಲೆ ಅವರು ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಿದ್ದಾರೆ ಎಂಬ ಸುದ್ದಿಯೂ ಗೊತ್ತಿರಬಹುದು. ಹಾಗೆ ಯಾವುದೋ ಪಾಪದ ಕಾರಣಕ್ಕಾಗಿ ಅದಕ್ಕೆ ಪರಿಹಾರಕ್ಕಾಗಿ ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಿದ್ದಾರೆ ಎಂಬಂತಹದ್ದು ಗೊತ್ತಿರಬಹುದು. ಮಾಡಿದ ಕೋಳಿಯನ್ ಅಳಿದರ್ಕ ಆಡಿ ಯಶೋಧರನು ಚಂದ್ರಮತಿ ಇಂತಿರ್ಬರ್ ಗೂಡಿನ ಕೋಳಿಗಳಾದ. ನೋಡೈ, ಮತ್ತೊಮ್ಮೆ ನೀನು ನೋಡೈ ಹಾಗೆ. ಮತ್ತೊಮ್ಮೆ ಬಳಲಿ ತಿರಿಯಕ್ ಗತಿಯೋಳು. ತಿರಿಯಕ್ ಅಂದ್ರೆ ಕೆಳಗತಿ ಎಂಬರ್ಥ. ಈ 4 ಗತಿಗಳಲ್ಲಿ ಗತಿಯೊಳ್, ಗತಿಯಲ್ಲಿ. ಗತಿ ಅಂದ್ರೆ ಚಲನೆ ಎಂಬರ್ಥ. ನಿಜವಾಗಿ ಚಲನೆ ಅಂದ್ರೆ ಆ ಜೀವನದಲ್ಲಿ, ಒಂದು ಜೀವ ಆ ಜೀವನದಲ್ಲಿ, ಆ ರೂಪದಲ್ಲಿ ಚಲನೆಯನ್ನು ಹೊಂದುವುದು ಅಂದ್ರೆ ಜೀವನವನ್ನು ಹೊಂದುವುದು, ಜೀವನ ಮಾಡುವುದು ಎಂಬರ್ಥ. ಹಾಗೆ ಇಲ್ಲಿ 2ನೇ ಸಾಲು ಏನಿದೆ, ಅಳಿದರ್ ಕಾಡಿ ಯಶೋಧರನು ಚಂದ್ರಮತಿ ಇಂತಿರ್ಬರ್, ಅಲ್ಲಿ ಪಾಠದೋಷ ಇದೆ. ಪಾಠದೋಷ ಅಂತ ಹೇಳಿದ್ರೆ ಛಂದೋದೋಷ ಬರ್ತಾ ಇದೆ. ಕಾಡಿ ಯಶೋಧರ ಚಂದ್ರಮತಿ ಇಂತಿರ್ಬರ್, ಅಲ್ಲಿ ಸ್ವಲ್ಪ ಮಾತ್ರೆಗಳ ಹೆಚ್ಚು ಕಡಿಮೆ ಇದೆ. ಕಂದ ಪದ್ಯದಲ್ಲಿ 1ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳಿರಬೇಕು. 2ನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳಿರಬೇಕು. 3ನೇ ಸಾಲಿನಲ್ಲಿ ಹೀಗೆ 1ನೇ ಸಾಲಿನಲ್ಲಿ ಇದ್ದ ಹಾಗೆ 4 ಮಾತ್ರೆಯ 3 ಗಣಗಳು, 2ನೇ ಸಾಲಿನಲ್ಲಿ ಇದ್ದ ಹಾಗೆ 4 ಮಾತ್ರೆಯ 5 ಗಣಗಳು. ಹೀಗೆ ಇವುಗಳ ಈ ಸಾಲುಗಳ ಲಕ್ಷಣ ಅಂದ್ರೆ ಈ ಪದ್ಯದ ಲಕ್ಷಣ. 12, 20, 12, 20 ಮಾತ್ರೆಗಳು ಇರಬೇಕು. 3, 5, 3, 5 ಗಣಗಳಾಗಬೇಕು ಎಂಬುದು. ಇಲ್ಲಿ ಆ ರೀತಿ ಗಣಗಳ ವಿಂಗಡಣೆ ಆಗುವುದಿಲ್ಲ. ಇಲ್ಲಿ
ಅಳಿದರ್ ಕಾಡಿಯ ಒಂದು ಗಣ, ಶೋಧರ ಇನ್ನೊಂದು ಗಣ, ನುಂಚನ್ ಇನ್ನೊಂದು ಗಣ, ದ್ರಮತಿ ಇಂತಿರ್ಬರ್ ಅಲ್ಲಿ ದ್ರಮತಿ ಇಂ ಅಲ್ಲಿ ಗಣ ಸರಿ ಹೊಂದುವುದಿಲ್ಲ. ನಾಲ್ಕು ಮಾತ್ರೆ ಗಣವಾಗಿ ವಿಂಗಡಣೆ ಉಂಟಾಗುವುದಿಲ್ಲ. ಆದ್ದರಿಂದ ಇದಕ್ಕೆ ಇನ್ನೊಂದು ಪಾಠಾಂತರ ಇದೆ ಎಂಬುದು ಗೊತ್ತಾಗ್ತದೆ. ಎಚ್ ಎಂ ಶಂಕರನಾರಾಯಣ ರಾವ್ ಎಂಬುವರು ಅರ್ಥ ವಿವರಣೆ ಬರೆದಂತಹ ಆ ಯಶೋಧರ ಚರಿತೆಯ ವ್ಯಾಖ್ಯಾನದ ಸಂದರ್ಭದಲ್ಲಿ ಅವರು ಕಾಡಿಯ ಶೋಧರನು ಚಂದ್ರಮತಿ ಇಂತಿರ್ಬರ್ ಎಂಬ ಪಾಠವನ್ನು ಸ್ವೀಕರಿಸಿದ್ದಾರೆ ಅಂತ ಡಾಕ್ಟರ್ ಪದ್ಮಪ್ರಸಾದರು ಅವರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಆದರೆ ಅದು ಯಶೋಧರನುಂ ಎಂಬುದು ಹಳಗನ್ನಡಕ್ಕೆ ಹೊಂದುತ್ತದೆ, ಯಶೋಧರನು ಎಂಬುದು ಹೊಸಗನ್ನಡ ಆಗ್ತದೆ. ಆದ್ದರಿಂದ ಹೊಸಗನ್ನಡ ರೂಪ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಮುದ್ರಣ ದೋಷ ಇರಬಹುದು ಅಂತ ಅವರು ಊಹಿಸಿದ್ದಾರೆ. ಆದರೆ ಕಾಡಿಯ ಶೋಧರ ನುಚಂದ್ರ ಮತಿಯಿನ್ ತಿರ್ಬರ್ ಅದು ಕಂದ ಪದ್ಯಕ್ಕೆ ಹೊಂದಿಕೆ ಆಗ್ತದೆ. ಯಶೋಧರನು ಅಂತ ತೆಗೆದುಕೊಂಡ್ರೆ ಕಂದ ಪದ್ಯಕ್ಕೆ ಹೊಂದಿಕೆ ಆಗ್ತದೆ. ನಾಲ್ಕು ಮಾತ್ರೆಗಳ ಗಣ ವಿಂಗಡಣೆಗೆ ಅದು ಸರಿಯಾಗಿ ಹೊಂದಿಕೊಳ್ತದೆ. ಆ ಕಾರಣದಿಂದಲೇ ಅವರು ಯಶೋಧರನುಂ ಎಂಬುದನ್ನು ಯಶೋಧರನು ಅಂತ ಇರಿಸಿಕೊಂಡದ್ದಿರ್ಲಿಕ್ಕೂ ಸಾಕು. ಏನೇ ಇರಲಿ, ಅಲ್ಲಿ ಕಾಡಿಯ ಶೋಧರ ನುಂಚಂದ್ರಮತಿ ಇಂತಿರ್ಬರ್ ಎಂಬುದಲ್ಲ, ಕಾಡಿಯ ಶೋಧರ ಚಂದ್ರ ಮತಿಯಿಂತಿರ್ಬರ್ ಇದು ಆ ರೀತಿಯಲ್ಲಿದ್ರೆ ಸರಿಯಾಗ್ತದೆ. ಏನೇ ಇರಲಿ, ಅದು ಕೆಲವು ಹಳಗನ್ನಡದ ಪಠ್ಯಗಳಲ್ಲಿ ಅಷ್ಟೋ ಛಂದೋದೋಷಗಳು ಅದು ಲಿಪಿಕಾರರ ದೋಷ ಇರ್ಲಿಕ್ಕೂ ಸಾಕು, ಲಿಪಿಕಾರರು ಬರೆದ ಸಂದರ್ಭದಲ್ಲಿ ಉಂಟಾದಂತಹ ದೋಷ ಇರ್ಲಿಕ್ಕೂ ಸಾಕು. ಇಂಥದ್ದು ಬರುವಂತಹ ಕ್ರಮ ಉಂಟು, ಅದನ್ನು ಸಂಪಾದಕರು ಸರಿ ಮಾಡಿಕೊಳ್ಬೇಕು. ಇಲ್ಲಿ ವಿಂಗಡಣೆಗೆ ಸ್ವಲ್ಪ ತೊಡಕು ಇದೆ, ಅದರ ಅರ್ಥಕ್ಕೆ ಯಾವ ತೊಡಕು ಬರುವುದಿಲ್ಲ. ಅರ್ಥ ಸರಿಯಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಮಸ್ಕಾರ.